ನಮಸ್ತೆ ಕನ್ಯಾ ರಾಶಿ ವರ್ಗೋ ಈ ತಿಂಗಳು ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಏನೋ ಒಂದು ಅನಲಿಟಿಕ್ ಆಗಿ ಮೋಸ್ಟ್ ಆರ್ಗನೈಸಿಂಗ್ ಅಸ್ಟ್ರಾಲಜಿ ವೀಲ್ ಬದಲಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಹಿಡನ್ ಟ್ಯಾಲೆಂಟ್ ನಿಮಗೆ ಭಯ ತರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂದರೆ ನನ್ನೊಳಗೆ ಈ ಟ್ಯಾಲೆಂಟ್ ಇತ್ತ ಅಂತ ನಿಮಗೆ ಭಯ ಆಗಬೇಕು. ಆ ರೀತಿಲಿ ಟ್ಯಾಲೆಂಟ್ ಇದೆ. ವಿವಾಹದ ವಿಚಾರಕ್ಕೆ ಸಾಕಷ್ಟು ಬಂಧನಗಳು ಆಗಿದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿದ್ರೆ ವಿವಾಹದ ವಿಚಾರವಾಗಿ ಒಂಚೂರು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜಾಗ್ರತೆ ಬೇಕು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಳ್ಳೆ ರಿಲೇಶನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಜೊತೆಗೆ ಮನುಷ್ಯತ್ವನ ಮರ್ತಿರೋರ ಹತ್ರ ಯಾಕೆ ಇನ್ನ ಸ್ನೇಹ ಸಂಬಂಧನ ಇಟ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ. ಮನುಷ್ಯತ್ವ ಮರ್ತಿರೋರು ಮೃಗಗಳ ಥರ ನಡೀತಾ ಇರೋರ ಬಗ್ಗೆ ನಿಮ್ಗೆ ಯಾವುದೇ ಕನಿಕರ ಬೇಡ ಅನ್ನುವಂಥದ್ದು ಇದೆ. ಸಾಕಷ್ಟು ಬಂಧನಗಳನ್ನ ಮಾಡಿದ್ದಾರೆ, ಶತ್ರುಗಳೆಲ್ಲ ಒಟ್ಟಾಗಿ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಈ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃದೇವತೆಗಳಿಗೆ ಬಂಧ ಏನಾಗಿತ್ತು ಅದು ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಆಶಿಸೋಣ. ಜೊತೆಗೆ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಚೆನ್ನಾಗಿರೋದಕ್ಕೋಸ್ಕರ, ನಿಮ್ಮ ಮಕ್ಕಳು ಮರಿ ಮುಂದಿನ ತಲೆಮಾರು ಚೆನ್ನಾಗಿರೋದಕ್ಕೋಸ್ಕರ ಕೆಲವು ದುಷ್ಟ ಕೂಟಗಳು ಮಾಡಿರುವಂಥ ದುಷ್ಟ ಬಂಧನಗಳನ್ನ ಬಿಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಾವಿಯಲ್ಲಿ ಕಟ್ಟಿ ಹಾಕಿದ್ದಾರೆ ಅನ್ನುವಂಥದ್ದು ಇದೆ. ಯಾರನ್ನ ಕಟ್ಟಿ ಹಾಕಿದ್ದಾರೆ, ಯಾಕೆ ಕಟ್ಟಿ ಹಾಕಿದ್ದಾರೆ, ಯಾವ ಬಂಧ ಮಾಡಿದ್ದಾರೆ ಗೊತ್ತಿಲ್ಲ. ತುಂಬ ಕ್ರೂರವಾದಂಥ ಏನೋ ಒಂದು ದಾರುಣವಾದಂಥದ್ದು ಮಾಡಿದ್ದಾರೆ. ಇದನ್ನ ಬಿಡುಗಡೆ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇದನ್ನ ಯಾರು ಬಿಡುಗಡೆ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ಭಯ ಬೇಡ. ಧೈರ್ಯವಾಗಿ ಬಿಡುಗಡೆ ಮಾಡಬಹುದು. ಬಿಡುಗಡೆ ಮಾಡಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿರೋರೇ ಹೋಗಿ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ಬರುತ್ತೆ ಅಂತ. ತುಂಬ ಕನ್ಫ್ಯೂಷನ್ಸ್ ಇದೆ. ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸಾಕಷ್ಟು ತ್ಯಾಗ ಮಾಡಿದ್ದಾಯಿತು, ಇನ್ನು ತ್ಯಾಗ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ತ್ಯಾಗದ ಅಗತ್ಯ ಇಲ್ಲ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಲ್ಲಿ 7th ಹೌಸ್, 11th ಹೌಸ್ ಮತ್ತು ನೆಪ್ಚೂನ್ ಇದ್ದಾರೆ. ಸೊ ವೆರಿ ಹೈ ವೈಬ್ ಎನರ್ಜಿ ಇದೆ. ಬಟ್ ಏನೇ ಆದರೂ ಕೂಡ ಫಿನಿಕ್ಸ್ ರೀತಿ ಮತ್ತೆ ಹುಟ್ಟಿ ಬರ್ತೀರಾ, ಯಾರು ನಿಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದು ಕಡೆ ಪ್ರೀತಿ ವಿಚಾರದಲ್ಲಿ ಮೋಸದಾಟ ಆಡ್ತಿದ್ದಾರೆ ರಾಹು ಕೇತು ಇಬ್ರು. ರಾಹು ಕೇತು ಶನಿ 3 ಜನ ಸ್ವಲ್ಪ ಹೈ ಎನರ್ಜಿಲಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಇರಿ. ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನುವಂಥದ್ದು ಇದೆ. ಸೊ ಕೆಲವು ರಿಸಲ್ಟು ವೇರಿಯೇಷನ್ ಆಗುವಂಥದ್ದು, ಏರುಪೇರಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸಿಚುವೇಶನ್ ಏನೇ ಇದ್ರೂ ಅದನ್ನ ಹೇಗೆ ಬಗೆಹರಿಸ್ಬೋದು ಹಾಗೆ ಬಗೆಹರಿಸಿ ಅನ್ನುವಂಥದ್ದು ಇದೆ. ಕೆಲವು ಸರ್ತಿ ಪ್ರೀತಿಯ ಮೋಸನ ಪ್ರೀತಿಯಿಂದಲೇ ನಾಶ ಮಾಡಿಬಿಟ್ಟು ಬಂದ್ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪರ್ಸನಲ್ ಪವರ್ ಕೂಡ ವಾಪಸ್ ಬರುತ್ತೆ ನಿಮಗೆ. ಮೇಜರ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಜಯ ಜನಾರ್ದನ ಕೃಷ್ಣ ತುಂಬ ಬೋರಿಂಗಲ್ಲಿ ಇದ್ದೀರಾ, ತುಂಬ ಬೇಜಾರಲ್ಲಿ ಇದ್ದೀರಾ. ಏನೋ ಕಳ್ಕೊಂಡಿದ್ದೀನಿ, ಅದರಿಂದ ಹೊರಗೆ ಬರೋದು ಹೇಗೆ, ಈ ನೋವಿಂದ ಹೊರಗೆ ಬಂದ್ಲಿ, ಹೇಗೆ ಈ ನೋವಿನಿಂದ ಹೊರಗೆ ಬರಲಿ, ಯಾಕೆ ಈ ಥರ ನೋವು ನನಗಾಗಿದೆ, ಯಾಕೆ ಎಲ್ಲರೂ ನನಗೆ ಮೋಸ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳಕ್ಕಾಗದಿರುವಂಥ ರೀತಿಯಲ್ಲಿ ಇದ್ದೀರ.
ಸೊ ಒಂದ್ಸತಿ ಆಗಿರುವಂಥ ಮೋಸಕ್ಕೆ ನೀವು ಪ್ರತಿ ಸತಿ ನಿಮ್ಮನ್ನು ನೀವು ದೂರ್ತಾನೆ ಇದ್ದೀರಾ. ನಿಮ್ಮದೇ ತಪ್ಪು, ನಿಮ್ಮದೇ ತಪ್ಪು, ನಿಮ್ಮದೇ ತಪ್ಪು ಅಂತ. ಸಾಕು ನಿಮ್ಮ ತಪ್ಪು ಒಪ್ಪುಗಳನ್ನ ನೀವೇ ಲೆಕ್ಕ ಹಾಕಿದ್ದು ಸಾಕು. ಈಗ ಒಂದು ಸ್ವಲ್ಪ ಯೂನಿವರ್ಸ್ ಕಡೆ ಗಮನನ ಕೊಡಿ. ಮುಂದೆ ಯೂನಿವರ್ಸ್ ನಿಮಗೆ ಕೊಡುವಂಥ ಅವಕಾಶಗಳ ಕಡೆ ಗಮನನ ಕೊಡಿ. ಒಂದೊಳ್ಳೆ ಅವಕಾಶ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ. ಸಿಂಗಲ್ ಪೇರೆಂಟ್ ಇದ್ರೆ ಮ್ಯಾರೇಜ್ ಕಡೆ ಗಮನನ ಕೊಡಿ. ಸೊ ಮ್ಯಾರೇಜ್ ಆಗಿದೆ ಅನ್ನೋರು ಮನೆ ಕಡೆ ಗಮನನ ಕೊಡಿ. ಮ್ಯಾರೇಜು ಆಗಿಲ್ಲ, ಸಿಂಗಲ್ ಆಗೂ ಇಲ್ಲ ಅನ್ನೋರು ಮದುವೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಯೂನಿವರ್ಸ್ ನಿಮಗೆ ಅಂತ ಒಂದಷ್ಟು ಹೊಸ ಹೊಸ ಅವಕಾಶಗಳನ್ನ ತಗೊಂಬರ್ತಾ ಇದೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ದೃಢವಾದ ನಿರ್ಧಾರಕ್ಕೆ ಬರಬೇಕು. ಹಿಂದೆ ಆಗೋಯ್ತು, ಎಲ್ಲ ತುಂಬ ಕಷ್ಟ ಕಠಿಣ ಎಲ್ಲ ನೋಡಾಯ್ತು. ಸೊ ಈ ತಿಂಗಳು 15 ದಿನ ಒಂಥರ ಇರುತ್ತೆ, 15 ದಿನ ಬೇರೆ ಥರ ಇರುತ್ತೆ. 15 ದಿನ ನೆಗೆಟಿವಿಟಿಲಿ ಇದ್ರೆ 15 ದಿನ ಪಾಸಿಟಿವಿಟಿಲಿ ಇರುತ್ತೆ. ಸೊ ಗ್ರಹಣ ಬಂದು ಹಿಡ್ಕೊಂಡಂಗೆ ನಿಮ್ಮ ಜೀವನ ಸ್ಟಾರ್ಟಿಂಗಿಂದ ಹಿಡ್ಕೊಳ್ತಾ ಹೋಗುತ್ತೆ. ಸೊ ಮತ್ತೆ 15 ಡೇಸ್ ಆದಮೇಲೆ ಮತ್ತೆ ಬ್ರೈಟ್ ಫ್ಯೂಚರ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಹಾಗಾಗಿ ತುಂಬ ಓವರ್ ಥಿಂಕ್ ಮಾಡಕ್ಕೆ ಹೋಗಬೇಡಿ. ಏನೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ತಾಯಿಯ ಆಶೀರ್ವಾದ ಕೂಡ ಇದೆ. ದೇವಿ ಶಕ್ತಿಯ ಆಶೀರ್ವಾದ ಕೂಡ ಇದೆ. ಸೊ ಒಂದೊಳ್ಳೆ ಪೇರೆಂಟ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಡೆವಲಪ್ಮೆಂಟ್ ಕೂಡ ನೋಡ್ತೀರಾ, ಸಾಕಷ್ಟು ಗ್ರೋತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ, ಜೊತೆಗೆ ಜಾಗ ಜಮೀನು ಖರೀದಿ ಮಾಡ್ತೀರಾ, ನಿಮ್ಮ ಸೌಂದರ್ಯ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೆಲೆಬ್ರೇಷನ್ ಬರ್ತಾ ಇದೆ. ಸೊ ಸಂಸಾರದಲ್ಲಿ ಒಳ್ಳೆಯ ಒಂದು ಹಾರ್ಮೋನಿ ಬರ್ತಾ ಇದೆ. ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸ್ವಂತ ಮನೆ ಕಟ್ಕೊಳ್ಬಹುದು. ನಿಮ್ಮ ಮನೆಗೆ ಮೋಲ್ಡ್ ಅಥವಾ ಪಾಯ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಫ್ರೆಂಡ್ಸ್ ಮದುವೆ ಅಥವಾ ರಿಲೇಟಿವ್ಸ್ ಮದುವೆ ಅಥವಾ ನೇಬರ್ ಮದುವೆ, ಫಂಕ್ಷನ್ಸ್, ಗೃಹ ಪ್ರವೇಶ, ಈ ಥರ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ಹೊಸ ವ್ಯಕ್ತಿಯ ಆಗಮನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಳ್ಳೆಯದರ ನಡುವೆ ನಿಮ್ಮ ಜೀವನ ನಡೀತಾ ಇದೆ. ಸೊ ಹಾಗಾಗಿ ಹಳೆಯ ಜೀವನ, ಹಳೆಯ ವ್ಯಕ್ತಿತ್ವನ ಅಥವಾ ಹಳೆಯ ಮೋಸನ ನೆನಪು ಮಾಡ್ಕೊಳ್ತಾ ಕೂರಬೇಡಿ ಅನ್ನುವಂಥದ್ದು ಇದೆ. ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಇನ್ನೊಂದು ವರ್ಷ ಬೇಕಾಗಬಹುದು. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಬೆಟರ್ ಇರುತ್ತೆ. ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನು ಕೆಲವು ತಿಂಗಳುಗಳೊಳಗೆ ನೀವು ಅನ್ಕೊಂಡಿರೋದು ಆಗತ್ತೆ. ಎಸ್, ನಿಮಗೆ ಆವಾಗ ಸೂಚನೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಮಾತಾರ ಇದ್ದಾರೆ. ಬಿಸ್ನೆಸ್ ಅಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೊ ಗುಡ್ ಲಕ್, ಅದೃಷ್ಟ ಕೂಡ ನಿಮ್ಮ ಜೊತೆ ಇದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ನಟರಾಜ ಬಂದಿದ್ದಾರೆ. ಸೊ ಎಸ್, ಒಂದಷ್ಟು ಬಂಧನಗಳು ಇದೆ, ಅದನ್ನ ರಿಮೂವ್ ಮಾಡ್ಕೊಂಡಿದ್ದೆ ಆದರೆ ವೈವಾಹಿಕ ಜೀವನನೂ ಚೆನ್ನಾಗಿರುತ್ತೆ, ಬ್ರಹ್ಮಜ್ಞಾನನೂ ಸಿಗುತ್ತೆ, ಆರೋಗ್ಯನೂ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ದೈವ ಅಥವಾ ಕುಲ ದೈವದ ಬಂಧನ ಆಗಿದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ಕ್ರೌನ್ ಚಕ್ರ ಬಂಧನದಲ್ಲಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.